ರಾಮಾಯಣದಲ್ಲಿ ಬರುವ ಒಂದು ಸುಂದರವಾದ ವಾಯುದೇವರ ವಿಜಯ. ಅದನ್ನೇ ಸುಂದರಕಾಂಡ ಅಂತ ವಾಲ್ಮೀಕಿ ಋಷಿಗಳು ಹಾಗೂ ಶ್ರೀಮದಾಚಾರ್ಯರು ಸುಂದರಕಾಂಡ ಅಂತ ಇಟ್ಟಿದ್ದಾರೆ. ಅದಕ್ಕೆ ಹೆಸರು ಸುಂದರ ಅನ್ನೋದಕ್ಕೆ ವಾಯುದೇವರನ್ನು ಸುಂದರ ಅಂತ ಕರೀತಾರೆ. ಸಾಮಾನ್ಯವಾಗಿ ಕೋತಿ ಸುಂದರ ಅಲ್ಲ, ಆದರೆ ವಾಯುದೇವರು ಯಾವ ರೂಪ ಇದ್ದರೂ ಸುಂದರವೇ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಅಂತಾನೆ ಕರೀತಾರೆ. ಒಂದು ಸುಂದರ ಅನ್ನೋ ಶಬ್ದಕ್ಕೆ ಸುಷ್ಟು ದೃಣಾತೀತಿ ಸುಂದರ, ಧ್ರುವಿದಾರಣೆ ಅಂತ ಸೀಳೋದು ಅಂತ. ಚೆನ್ನಾಗಿ ಸಂಸಾರವನ್ನು ಸೀಳೋದು, ನಮ್ಮ ದುಃಖವನ್ನು ಸೀಳೋದು, ಸ್ವಲಿಂಗದೇಹವನ್ನು ಭಂಗ ಮಾಡಲಿಕ್ಕೆ ಬೇಕಾದ ಶಾಸ್ತ್ರವನ್ನು ಉಪದೇಶ ಮಾಡೋರು ಅಂತ. ಆದ್ದರಿಂದ ವಾಯುದೇವರಿಗೆ ಸುಂದರ ಅಂತ ಕರೆಯೋದು. ವಾಯುದೇವರು ಸುಂದರರೇ. ಆ ರೂಪದಲ್ಲೂ ಎಲ್ಲ ರೂಪದಲ್ಲೂ 32 ಲಕ್ಷಣಾತ್ಮಕವಾದ ದೇಹ ವಾಯುದೇವರದು. ಅವರು ಭೀಮನಾದರೂ ಸುಂದರ, ಹನುಮನಾದರೂ ಸುಂದರ, ಶ್ರೀಮದಾಚಾರ್ಯರಾದರೂ ಸುಂದರವೇ. ಸುಂದರಕಾಂಡದಲ್ಲಿ ವಾಯುದೇವರು ವಿಜಯವನ್ನು ಸಂಪಾದನೆ ಮಾಡಿದರು ಅಂತ ಚಿಂತನೆ. ಯಾಕೆಂದರೆ ರಾವಣಾದಿಗಳನ್ನೆಲ್ಲ ನಿಗ್ರಹ ಮಾಡಿ ತಮ್ಮ ಸಾಧನೆಗೆ ಬಂದಂತಹ 108 ಅಡ್ಡಿಗಳನ್ನೆಲ್ಲ ದಾಟಿ ರಾಮನ ಕೆಲಸವನ್ನು ಮಾಡಿ ರಾಮನಿಗೆ ಆ ಸೀತಾ ಸಂದೇಶವನ್ನು ಕೊಟ್ಟಿದ್ದರಿಂದ, ರಾಮನಿಗೆ ಸೀತೆ ಕಳೆದೇ ಇಲ್ಲ, ಅದೊಂದು ಆಧ್ಯಾತ್ಮಿಕವಾದದ್ದು. ಆದರೂ ಸೀತೆಯ ಸಂದೇಶವನ್ನು ಕೇಳಿ ರಾಮ ತುಂಬ ಆನಂದಪಟ್ಟ. ಹನುಮಂತನಿಂದ ರಾಮನಿಗೆ ತುಂಬ ಆನಂದ ಆಯಿತು, ಹನುಮಂತನಿಗೆ ಜಯ ಆಯಿತು. ಕಪಿಗಳಿಗೆಲ್ಲ ಹೋದ ಪ್ರಾಣ ಬಂದ